ಸಾರಿಗೆ ನೌಕರರ ಸಮಾಧಿಯ ಮೇಲೆ ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ಹೊರಟಿರ್ತಕ್ಕಂಥ ಸರ್ಕಾರದ ನಾನು ಆ ಸಂಘಟನೆ, ನಾನು ಈ ಸಂಘಟನೆ, ಕಾರ್ಮಿಕ ವರ್ಗ ಸೆಟೆದ್ದು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಸಚಿವರು ಮತ್ತು ಶಾಸಕರ ಸಂಬಳವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಕಾಸಿರುತ್ತೆ, ನಮಗೆ ಸಂಬಳವನ್ನು ಹೆಚ್ಚಳ ಮಾಡಿ ಅಂತ ಹೇಳಿದ್ರೆ ಸಬೂಬನ್ನು ಹೇಳಿ ಯಾವ ಮಟ್ಟಿಗೆ ಮಾಡಿದೆ ಅಂತಕ್ಕಂಥದ್ರಲ್ಲಿ ನಿಗೂಢವಾದಂಥ ರಹಸ್ಯ ಕಾಡ್ತಾ ಇದೆ. 1/4/25ಕ್ಕೆ 12.5% ವೇತನ ಪರಿಷ್ಕರಣೆ. ರಾಜ್ಯ ಸಾರಿಗೆ ನೌಕರರು ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರದ ನಿರ್ಧಾರವನ್ನು ಒಪ್ಪದೆ ಪ್ರತಿಭಟನೆ ಮುಂದುವರಿಸುವ ಎಚ್ಚರಿಕೆ ನೀಡಿದ್ದಾರೆ. ಮೇ 20ರಂದು ಮುಷ್ಕರ ನಡೆಸುವುದಾಗಿ ನೌಕರರ ಸಂಘಟನೆಗಳು ಸ್ಪಷ್ಟಪಡಿಸಿವೆ. ಕಾರ್ಮಿಕ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಅರಸು ಅವರ ಪ್ರಕಾರ ನೌಕರರು ಈಗಾಗಲೇ ಘೋಷಿಸಿರುವಂತೆ 12.5% ವೇತನ ಹೆಚ್ಚಳವನ್ನು ಮಾತ್ರ ಸ್ವೀಕರಿಸಲು ಸಿದ್ಧರಿಲ್ಲ. ಬದಲಾಗಿ 25% ವೇತನ ಹೆಚ್ಚಳಕ್ಕೆ ತಮ್ಮ ಪಟ್ಟು ಮುಂದುವರಿಸಿದ್ದಾರೆ. ನಾನು ಆ ಸಂಘಟನೆ, ನಾನು ಈ ಸಂಘಟನೆ, ಕಾರ್ಮಿಕ ವರ್ಗ ಸೆಟೆದ್ದು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಜೊತೆಗೆ 38 ತಿಂಗಳ ಹಿಂಬಾಕಿ ಪಾವತಿ ವಿಚಾರದಲ್ಲಿಯೂ ಯಾವುದೇ ಸಮಾಧಾನಕ್ಕೆ ಅವಕಾಶವಿಲ್ಲ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಈಗಾಗಲೇ 12.5% ವೇತನ ಹೆಚ್ಚಳವನ್ನು ಅನುಮೋದಿಸಿ ಆದೇಶ ಹೊರಡಿಸಿದ್ದು 1/4/2025ರಿಂದ ಹೊಸ ವೇತನ ಪರಿಷ್ಕರಣೆ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ. ಸಚಿವರು ಮತ್ತು ಶಾಸಕರ ಸಂಬಳವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಕಾಸಿರುತ್ತೆ, ನಮಗೆ ಸಂಬಳವನ್ನು ಹೆಚ್ಚಳ ಮಾಡಿ ಅಂತ ಹೇಳಿದ್ರೆ ಸಬೂಬನ್ನು ಹೇಳಿ ಯಾವ ಮಟ್ಟಿಗೆ ಮಾಡಿದೆ ಅಂತಕ್ಕಂಥದ್ರಲ್ಲಿ ನಿಗೂಢವಾದಂಥ ರಹಸ್ಯ ಕಾಡ್ತಾ ಇದೆ. 1/4/25ಕ್ಕೆ 12.5% ವೇತನ ಪರಿಷ್ಕರಣೆ. ಅದರಂತೆ 1/7/2026ರಿಂದ ನೌಕರರಿಗೆ ಹೆಚ್ಚಿದ ವೇತನ ಅನ್ವಯವಾಗಲಿದೆ ಎಂದು ಸರ್ಕಾರದ ಮೂಲಗಳು ಹೇಳಿವೆ. ಆದರೆ ಸರ್ಕಾರದ ಈ ಆದೇಶವನ್ನು ಸಾರಿಗೆ ನೌಕರರ ಸಂಘಟನೆಗಳು ತಿರಸ್ಕರಿಸಿದ್ದು, ತಮ್ಮ ಬೇಡಿಕೆಗಳು ಈಡೇರದಿದ್ದರೆ ಮುಷ್ಕರದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸಾರಿಗೆ ನಿಯಮಗಳಲ್ಲಿ ಮತ್ತೆ ಮುಷ್ಕರದ ಆತಂಕ ಮೂಡಿದ್ದು, ಪ್ರಯಾಣಿಕ ಸೇವೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸರ್ಕಾರ ಮತ್ತು ನೌಕರರ ನಡುವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಸಾರಿಗೆ ನೌಕರರ ಸಮಾಧಿಯ ಮೇಲೆ ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ಹೊರಟಿರ್ತಕ್ಕಂಥ ಸರ್ಕಾರ. ನಮಸ್ಕಾರ ಸ್ನೇಹಿತರೆ, ಏನು ಕಲಬುರಗಿಯಲ್ಲಿ ಸಮಾವೇಶ ಇತ್ತು, ಸಮಾವೇಶ ಮುಗಿಸ್ಕೊಂಡು ಬರೋಣಷ್ಟರೊಳಗಡೆ ಸರ್ಕಾರ ಒಂದು ವೇತನ ಪರಿಷ್ಕರಣೆಯನ್ನು ಅನೌನ್ಸ್ಮೆಂಟನ್ನು ಮಾಡಿದೆ. 1/4/25ಕ್ಕೆ 12.5% ವೇತನ ಪರಿಷ್ಕರಣೆ ಹೆಚ್ಚಳ ಎಂಬ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯ ವಿರುದ್ಧ ಕಾರ್ಮಿಕ ವರ್ಗ ಸೆಟೆದ್ದು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಸಹ ಒಗ್ಗಟ್ಟಾಗ್ತಕ್ಕಂಥ ಸಂದರ್ಭ. ನಾನು ಆ ಸಂಘಟನೆ, ನಾನು ಈ ಸಂಘಟನೆ, ನಾನು ಅದು, ನಾನು ಇದು ಅಂತಕ್ಕಂಥ ಎಲ್ಲ ಭೇದ ಭಾವವನ್ನು ಮರೆತು ಸರ್ಕಾರ ತಂದಿರತಕ್ಕಂಥ ಸುತ್ತೋಲೆಯನ್ನು ಎಲ್ಲರೂ ಸಹ ಒಕ್ಕೊರಲವಾಗಿ ಬದಲಾಯಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಕಾರದ ಮುಂದೆ ದಿನಾಂಕ 20ನೇ ತಾರೀಕು ಏನು ಮುಷ್ಕರಕ್ಕೆ ಜಂಟಿ ಸಮಿತಿ ಕರೆ ಕೊಟ್ಟಿದೆ, ಆ ಮುಷ್ಕರದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ವಿರುದ್ಧ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋಣ. ಈ ವಿಚಾರವನ್ನು ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಜಂಟಿ ಸಮಿತಿ ಕೇಳಿರ್ತಕ್ಕಂಥದ್ದು 1/1/24 25% ವೇತನ ಪರಿಷ್ಕರಣೆಯನ್ನು ಮಾಡಬೇಕು ಅಂತೇಳಿ. ರಾಜ್ಯ ಸರ್ಕಾರ ಸಚಿವರು ಮತ್ತು ಶಾಸಕರ ಸಂಬಳವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಕಾಸಿರುತ್ತೆ, ನಮಗೆ ಸಂಬಳವನ್ನು ಹೆಚ್ಚಳ ಮಾಡಿ ಅಂತ ಹೇಳಿದ್ರೆ ಸಬೂಬನ್ನು ಹೇಳಿ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 15% ವೇತನ ಪರಿಷ್ಕರಣೆಯನ್ನು ಹೆಚ್ಚಳ ಮಾಡಿದ್ರೂ ಸಹ ಈ ಸರ್ಕಾರ 12.5% ಸಂಬಳವನ್ನು ಯಾವ ಮಟ್ಟಿಗೆ ಮಾಡಿದೆ ಅಂತಕ್ಕಂಥದ್ರಲ್ಲಿ ನಿಗೂಢವಾದಂಥ ರಹಸ್ಯ ಕಾಡ್ತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 15ನೇ ತಾರೀಕು ಬೆಂಗಳೂರು ನಡೀತಕ್ಕಂಥ ಜಂಟಿ ಸಮಿತಿಯ ಸಮಾವೇಶ ಏನಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. 20ನೇ ತಾರೀಕು ನಡೀತಕ್ಕಂಥ ಮುಷ್ಕರವನ್ನು ನಾವೆಲ್ಲರೂ ಸಹ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂದರೆ ತುಮಕೂರು ಸಮಾವೇಶನೂ ಇದೆ 20ನೇ ತಾರೀಕು. ಸಮಾವೇಶಕ್ಕೆ ನಮ್ಮದೇ ಆದಂಥ ಒಂದು 5,000 6,000 ಬಸ್ಗಳಾಗಬೇಕಾಗಿದೆ. ನಮ್ಮದೇ ಚಾಲಕರು, ನಮ್ಮದೇ ನಿರ್ವಾಹಕರು ಹೋಗಬೇಕಾಗಿದೆ. ಶಕ್ತಿ ಯೋಜನೆ ಅಂತ ಯೋಜನೆಯನ್ನು ಹೆಗಲು ಕೊಟ್ಟು ದುಡಿದಂಥ ಕಾರ್ಮಿಕರಿಗೆ ಕೊಟ್ಟಂಥ ಸರ್ಕಾರ 12.5%. ಏನೂ ಇಲ್ಲದೆ ಇರತಕ್ಕಂಥ ಶಾಸಕರು ಮತ್ತು ಸಚಿವರಿಗೆ 100% ಸಂಬಳವನ್ನು ಹೆಚ್ಚಳ ಮಾಡಿಕೊಂಡಂಥ ಸರ್ಕಾರಕ್ಕೆ ಯಾವ ರೀತಿಯ ಸಾಧನಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟು ನಿಂತಿದೆ. ಸಾರಿಗೆ ನೌಕರರ ಸಮಾಧಿಯ ಮೇಲೆ ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ಹೊರಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವೆಲ್ಲರೂ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ.
ಸರ್ಕಾರ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡೆದು ಈ ಸರ್ಕಾರವನ್ನು ನಡೆಸೋದಕ್ಕೆ ಹೊರಟು ನಿಂತಿದೆ. ಹಾಗಾಗಿ ಎಲ್ಲ ಕಾರ್ಮಿಕರು ಸಹ ಒಗ್ಗಟ್ಟಾಗಿ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋಣ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 15ನೇ ತಾರೀಕು ಬೆಂಗಳೂರು ಟೌನ್ ಹಾಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಮತ್ತು 20ನೇ ತಾರೀಕು ಆಗ್ತಕ್ಕಂಥ ಮುಷ್ಕರಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಬಲಪಡಿಸಬೇಕು, ಜಂಟಿ ಸಮಿತಿಯನ್ನು ಬೆಂಬಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಏನು ರಾಜ್ಯ ಸರ್ಕಾರ ತಂದಿರತಕ್ಕಂಥ 12.5% ವೇತನ ಪರಿಷ್ಕರಣೆ ಏನಿದೆ ಅದನ್ನು ನಾವೆಲ್ಲರೂ ಸಹ ತಿರಸ್ಕಾರ ಮಾಡುವುದರ ಮುಖಾಂತರವಾಗಿ ಸರ್ಕಾರಕ್ಕೆ ಸರಿಯಾದಂಥ ರೀತಿಯಲ್ಲಿ ನಮಗೆ ವೇತನ ಪರಿಷ್ಕರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಒಗ್ಗಟ್ಟಾಗಿ ಕೇಳೋಣ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ 15ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಮತ್ತು 20ನೇ ತಾರೀಕು ನಡೀತಕ್ಕಂಥ ಮುಷ್ಕರಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.